ನಾನು ಗುರುಪೌರ್ಣಮಿಯ ಬಗ್ಗೆ ಒಂದು ವಿಶೇಷ ಸಂಚಿಕೆಯನ್ನ ಮಾಡ್ತೀನಿ ಅಂತ. ಗುರುಪೌರ್ಣಮಿ ಆಷಾಢ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುತ್ತೆ. ಇದನ್ನ ವ್ಯಾಸ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ನಮ್ಮ ಗುರುಗಳಿಗೆ ಅಂದ್ರೆ ನಮ್ಗೆ ಪಾಠ ಕಲಿಸಿದ ಗುರುಗಳಿರ್ಬೋದು ಅಥವಾ ಜೀವನದಲ್ಲಿ ಮಾರ್ಗ ತೋರಿಸಿದ ಗುರುಗಳಿರ್ಬೋದು, ಪ್ರತಿಯೊಬ್ಬ ಗುರುಗಳಿಗೂ ವಿಶೇಷವಾಗಿ ನಮನವನ್ನ ಸಲ್ಲಿಸುವ ಈ ಒಂದು ಗುರುಪೌರ್ಣಮಿ ನಮ್ಗೆ ವಿಶೇಷವಾಗಿದೆ. ಈಗ ಜನ್ಮ ಜಾತಕದಲ್ಲಿ ಗುರುದೋಷಕ್ಕೆ ಒಳಗಾಗಿರೋರು ತುಂಬಾನೇ ಸಫರ್ ಪಡ್ತಿರ್ತಾರೆ ಜೀವನದಲ್ಲಿ. ಯಾವ ರೀತಿ ಅಂತ ಅಂದ್ರೆ, ಕೆಲಸ ಕಾರ್ಯಗಳ ಅಡೆತಡೆ ಇರ್ಬೋದು, ಅಥವಾ ಆ ಎಲ್ಲರ ಕೈಲೂ ಬಯಸ್ಕೊಳ್ಳುವಂಥದ್ದು, ಸೋಂಬೇರಿತನ ಜಾಸ್ತಿ ಆಗಿರುವಂಥದ್ದು, ಅದರ ಜೊತೆಯಲ್ಲಿ ಅಪರಾಧ ಮಾಡದಲೇ ಅಪರಾಧಿಗಳಾಗುವಂಥದ್ದು. ಗುರುದೋಷಕ್ಕೆ ಒಳಗಾದ್ರೆ ಬಹಳ ಕೀಳು ಮಟ್ಟದಲ್ಲಿ ಜೀವನ ಮಾಡ್ಬೇಕಾಗುತ್ತೆ. ಹಾಗಾಗಿ ಈ ಜನ್ಮದಲ್ಲೂ ಕೂಡ ಅದೇ ಕರ್ಮವನ್ನ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಗುರುದೋಷ ಎಲ್ಲಿಂದ ಬಂದಿರುತ್ತೆ ಅಂದ್ರೆ, ಹೋದ ಜನ್ಮದಲ್ಲಿ ನಾವು ಗುರುಗಳಿಗೆ ಮರ್ಯಾದೆ ಕೊಡದಲೇ ಇರುವಂಥದ್ದು, ಕೇವಲವಾಗಿ ಮಾತಾಡಿರುವಂಥದ್ದು, ಗುರು ಹಿರಿಯರಿಗೆ ನಾವು ಯಾವಾಗ ಕೇವಲವಾಗಿ ಮಾತಾಡಿರ್ತೀವಿ, ನಿಂದಿಸಿರ್ತೀವಿ, ಗುರುದೋಷಕ್ಕೆ ಒಳಗಾಗಿರ್ತೀವಿ. ಹಾಗಾಗಿ ಈ ಒಂದು ಗುರುಪೌರ್ಣಮಿಯ ದಿನ ನೀವು ವಿಶೇಷವಾದ ಫಲವನ್ನ ಪಡೀರಿ. ಗುರುದೋಷ ಇರುವಂಥವ್ರು, ಇಲ್ಲದೇ ಇರುವಂಥವ್ರು ಕೂಡ ಗುರುಗಳ ಆಶೀರ್ವಾದವನ್ನ ನೀವು ಪಡೆಯಿರಿ. ಇದಕ್ಕೆ ಪರಿಹಾರ ಅಂತಂದ್ರೆ, ಗುರುಪೌರ್ಣಮಿಯ ದಿನ ನೀವು ಗುರು ದತ್ತಾತ್ರೇಯ ಇರ್ಬೋದು, ಅಥವಾ ರಾಘವೇಂದ್ರ ರಾಯರಿರ್ಬೋದು, ಅಥವಾ ಸಾಯಿಬಾಬಾ ಇರ್ಬೋದು, ಗುರುಗಳಿಗೆ ಒಂದು ಆರಾಧನೆ, ವಿಶೇಷವಾದ ಆರಾಧನೆಯನ್ನ ಮಾಡುವಂಥದ್ದು. ನಿಮ್ಮ ಗುರುಗಳು ಯಾರಿದ್ದಾರೆ ಅವ್ರಿಗೆ ವಿಶೇಷವಾಗಿ ನಮನವನ್ನ ಸಲ್ಲಿಸುವಂಥದ್ದು, ಅವರ ಆಶೀರ್ವಾದ ಪಡೆಯುವಂಥದ್ದು, ಗುರುಗಳಿಗೆ ವಸ್ತ್ರದಾನವನ್ನ ಮಾಡುವಂಥದ್ದು, ಹಾಗೂ ನೀವು ಯಾವುದೇ ಒಂದು ಗುರುಗಳ ಸನ್ನಿಧಿಯಲ್ಲಿ ಹಳದಿ ದಾರವನ್ನ ಪೂಜಿಸಿ ಬಲಗೈಗೆ ಕಟ್ಕೊಳ್ಳುವಂಥದ್ದು, ಜೊತೆಗೆ ಪಶು ಪಕ್ಷಿಗಳಿಗೆ ಆಹಾರವನ್ನ ನೀಡುವಂಥದ್ದು, ಕಡಲೆಕಾಳನ್ನ ದಾನ ಕೊಡುವಂಥದ್ದು. ಇಷ್ಟನ್ನ ಸಣ್ಣದಾಗಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಗುರುಗಳ ಕೃಪೆಗೆ ನೀವು ಪಾತ್ರರಾಗಿ. ಈ ವಿಷಯ, ಈ ವಿಶೇಷ ಒಂದು ಸಂಚಿಕೆ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಗುರುಪೌರ್ಣಮಿಯ ದಿನ ನಾನು ಹೇಳ್ಬೇಕು ಅಂತಂದ್ರೆ, ನಮ್ಮ ಗುರುಗಳು ನಾನು ಪಡೆದಿರುವಂಥದ್ದು ಅದೆಷ್ಟೋ ಜನ್ಮದ ಪುಣ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಗುರುಗಳು ಆಗೋಕ್ಕೂ ಕೂಡ ಒಂದು ಗೌರವ, ಘನತೆ, ಒಂದು ಸ್ಥಾನಮಾನವಿರುತ್ತದೆ. ಗುರುಗಳು ಆಗ್ಬೇಕು ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇರುತ್ತೆ. ಅಂತ ಒಂದು ಪುಣ್ಯ ನಾನು ಪಡೆದಿದ್ದೀನಿ, ಹಾಗೂ ನಮ್ಮ ಗುರುಗಳನ್ನ ನಾನು ಪಡೆದಿರುವಂಥದ್ದು ಪುಣ್ಯನೇ. ಯಾಕೆ ಅಂತಂದ್ರೆ, ಗುರುಗಳು ಎಷ್ಟು ಸಮಾಧಾನ ತಾಳ್ಮೆಯಿಂದ ಇರ್ತಾರೋ. ಬೈತಾರೆ ಇಲ್ಲ ಅಂತ ಅಲ್ಲ, ಗುರು ಬುದ್ಧಿ ಹೇಳೋಕ್ಕಾಗಿ ಬೈತಾರೆ, ಬೈಯೋರು ಬದುಕಕ್ಕೆ ಹೇಳ್ತಾರೆ ಅಂತ ಗಾದೆ ಮಾತೆ ಇಲ್ವಾ? ಆದ್ರೆ ಅದಕ್ಕೊಂದು ಇತಿ ಮಿತಿ ಇರುತ್ತೆ. ಹಾಗಾಗಿ ಗುರುಗಳು ಅವರ ಸ್ಥಾನಮಾನವನ್ನ ಉಳಿಸ್ಕೋಬೇಕು. ಅದರ ಜೊತೆಯಲ್ಲಿ ಶಿಷ್ಯರು ಕೂಡ ಗುರು ನಿಂದನೆಗೆ ಒಳಗಾಗಬಾರ್ದು. ಇದೆಲ್ಲ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.